ಕುಮಾರಿ ನೇಹಾ ಹಿರೇಮಠ ಅವರನ್ನು ಕೊಂದವರಿಗೆ ತಕ್ಷಣ ಗಲ್ಲು ಶಿಕ್ಷೆಯಾಗಲಿ. ಶಿಗ್ಗಾಂವಿ ಪಟ್ಟಣದಲ್ಲಿ ಮಾಜಿ ಶಾಸಕ ಸೈಯದ್ ಜಂಪೀರ್ ಖಾದ್ರಿ ಅವರು ಹೇಳಿಕೆ. ಹೌದು, ಶಿಗ್ಗಾಂವಿ ಪಟ್ಟಣದಲ್ಲಿ ಮಾಜಿ ಶಾಸಕ ಸೈಯದ್ ಜಂಪೀರ್ ಖಾದ್ರಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ನೇಹಾ ಹಿರೇಮಠ ಕೊಲೆ ಎಲ್ಲರಿಗೂ ನೋವು ತಂದಿದೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಕುಮಾರಿ ನೇಹಾ ಹಿರೇಮಠ ಅವರನ್ನು ಕೊಂದವರಿಗೆ ತಕ್ಷಣ ಗಲ್ಲು ಶಿಕ್ಷೆಯಾಗಬೇಕು. ಹಿರೇಮಠ ಕುಟುಂಬಕ್ಕೆ ಆದಂತಹ ಈ ಘಟನೆ ಖಂಡನೀಯ. ಕೊಲೆಗಡುಕರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ತೀವ್ರ ಸಂತಾಪ ಸೂಚಿಸಿದರು. ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮ ಸಹೋದರಾಗಿರ್ತಕ್ಕಂಥ ನಿರಂಜನ್ ಹಿರೇಮಠರವರ ಸುಪುತ್ರಿ ಸಹೋದರಿ ಕುಮಾರಿ ನೇಹಾ ಹಿರೇಮಠರವರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಕೊಲೆ ಭಾಳ ಎಲ್ಲರಿಗೆ ನೋವು ತಂದಿದೆ. ಭಗವಂತ ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಶಕ್ತಿ ನೀಡಬೇಕಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಹೋದರಿ ಕುಮಾರಿ ನೇಹಾ ಹಿರೇಮಠರ ಏನು ಕೊಲೆಗಡಕ ಅದಾನಲ್ಲ, ಆತನಿಗೆ ತಕ್ಷಣ ಗಲ್ಲು ಶಿಕ್ಷೆ ಒದಗಿಸುವಂಥದ್ದು ಇವತ್ತು ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿರಂಜನ್ ಹಿರೇಮಠರವರು ಭಾಳ ಒಂದು ಬುರುಮಂತೆ ಅಂದವರು. ಅವ್ರಿಗೆ ಎಲ್ಲರೂ ಸರಿ ಸಮಾನಾಗಿ ನೋಡುವಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು. ನಾನು ಭಾಳ ಹತ್ತಿರದಿಂದ ಅವ್ರಿಗೆ ನೋಡಿದ್ದೇನೆ. ಭಾಳ ಸರಳ ಜೀವಿಗಳು. ಆ ಮಂತ್ಯಾನಕ್ಕೆ ಈ ಥರ ಆಗಿರ್ತಕ್ಕಂಥದ್ದು ಭಾಳ ಖಂಡನೀಯ. ಇವತ್ತು ಏನು ಎಲ್ಲಿ ಒಳ್ಳೆತನ ಇದೆ ಅಲ್ಲಿ ತೊಂದರೆಗಳು ಭಾಳ ಬರ್ತಾವೆ. ಹಾಗಾಗಿ ಇವತ್ತು ಏನು ಆ ಕೊಲೆಗಡಕ ಇದಾನಲ್ಲ, ಆತನಿಗೆ ಕಠೋರವಾದ ಗಲ್ಲು ಶಿಕ್ಷೆ ಇವತ್ತೇ ಕೊಟ್ಟರು ಪರವಾಗಿಲ್ಲ, ಆ ಥರ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಮತ್ತೊಮ್ಮೆ ಹಿರೇಮಠ ಮಂತನಕ್ಕೆ ಧೈರ್ಯ ತುಂಬಬೇಕು, ಧೈರ್ಯ ತುಂಬುವಂಥ ಶಕ್ತಿ ಭಗವಂತ ನೀಡಲಿ ಅಂಥೇಳಿ ಏನು ಇವತ್ತು ಆಗಿರ್ತಕ್ಕಂಥ ಘಟನೆಗೆ ನಾನು ಕೂಡ ತೀವ್ರವಾದ ಸಂತಾಪವನ್ನು ಸೂಚಿಸ್ತೇನೆ.